ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈಗ ಒಂದು ತಿಂಗಳು ದಾಟ್ ಹೋಗ್ತಾ ಇದೆ. ಇದರ ಬೆನ್ನಲ್ಲೇ ಮುಂದಿನ ಸಿಎಂ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. 2028ರ ಚುನಾವಣೆಯ ಬಳಿಕ ನಮ್ಮ ತಂದೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಅವರ ಪುತ್ರಿ ಹಾಗೂ ಸಂಸದೆಯಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಒಂದು ಹೇಳಿಕೆ ಕೊಟ್ಟಿದ್ದು ಬಹಳಷ್ಟು ಚರ್ಚೆ ಆಗ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಮುಂದೆ ಏನಾಗುತ್ತೆ ನಾವು ಅದನ್ನ ಕಾಡ್ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಜಾರಕಿಹೊಳಿ ಅವರು ಏನು ಹೇಳಿದ್ದಾರೆ ನೋಡ್ ಬರೋಣ. 28 ಈಗಲ್ಲಿ 28 ತಗೊಳೋಣ. 28 ಅದು ಇದು 23 to 28 ಯಾವ್ದ್ರೆ ನೋಡೋಣ. ಮೊದಲು ಇದನ್ನಾರ ಯಶಸ್ವಿಯಾಗಿ ದಾಟ್ಸೋಣ ಫಸ್ಟ್. ಯಾವ್ದ್ರೆ ನಮಗೆ ಗೊತ್ತ, ನಾವು ಕೇಳಿದ್ವಿ, ಪೇಪರ್ ನೋಡಿದ್ವಿ ಅಷ್ಟೇ. ಸಂಸದೆ ಪ್ರಿಯಾಂಕ್ ಅವ್ರಿಗೆ ಸರ್ ನಂಗೊಂದು ಚಪ್ಪಾಳೆ ತಟ್ಟಬೇಕು ಅನಿಸ್ತಿದೆ ಸರ್. ಹೊಸಬ್ರು ಯುವಕರು ಯುವ ಜನ ರಾಜಕೀಯಕ್ಕೆ ಬರಬೇಕು, ಅವ್ರ ಸಮಸ್ಯೆಗಳಿಗೆ ಧ್ವನಿ ಆಗ್ತಾರೆ ಅಂತಂದ್ರೆ ಅಪ್ಪ ಮುನ್ ಸಿಎಂ ಆಗ್ತಾರೆ, ಅವ್ರಿಗೆ ನಾವು ಮಾತನಾಡಬೇಕು ಅಂತ ಬ್ಯಾಟಿಂಗ್ ಮಾಡ್ತಾರಲ್ಲ ಸರ್ ಇವರೆಲ್ಲ. ಇವರ ಹೇಳಿಕೆಗಳು ಎಷ್ಟಕ್ಕೆ ಸೀಮಿತ ಆಗಬೇಕು ಅಷ್ಟಕ್ಕೆ ಸೀಮಿತ ಆಗಬೇಕು. ಯಾವುದೋ ಅಥಣಿಯಲ್ಲೆಲ್ಲೋ ನಿಂತ್ಕೊಂಡು ಮಾತಾಡಿರುವಂಥದ್ದು, ತಮ್ಮ ಅಪ್ಪನ ಪರವಾಗಿ ಬ್ಯಾಟ್ ಮಾಡಿರುವಂಥದ್ದು. ಈಗಲೇ ಈ 5 ವರ್ಷದಲ್ಲೇ ಇಬ್ರು ಸಿಎಂ ನೋಡೋಂಗಾಗಿದೆ. ಹೌದು, ಪವರ್ ಶೇರಿಂಗ್ ಮೊದಲೇ ಮಾತಾಡ್ಕೊಂಡಿದ್ದೀವಿ ಅಂತ ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಂದ ತಪ್ಪಿಸ್ಕೊಳ್ಳೋಕೆ 3 ವರ್ಷ ಕಾಯ್ಬೇಕಾಯ್ತು. 28ರ ಚುನಾವಣೆಗೆ ಜನಾದೇಶಕ್ಕೆ ನೀವು ಬಂದ ಲೆಕ್ಕಾಚಾರ ಕಾಯ್ಬೇಕು. ಆ 2 ವರ್ಷದ ಅವಧಿಯಲ್ಲಿ ಏನೇನಾಗ್ಬಿಡ್ತಾವೋ, ನೀವು ಅನಾಹುತಗಳು ಮಾಡ್ಕೋತಿರೋ. ಇನ್ನು 2ನೇ ಪಟ್ಟಿ ಬಂದಾದ್ಮೇಲೆ ಕಾಂಗ್ರೆಸ್ ಪರಿಸ್ಥಿತಿ ಏನಿರುತ್ತೋ ಗೊತ್ತಿಲ್ಲ. ಹೌದು, ಯಾರು ಹಿಡಿತದಲ್ಲಿರ್ತಾರೋ, ಯಾರು ಹಿಡಿತ ತಪ್ಪುತ್ತಾರೋ, ಮೊದಲೇ ಅದ್ರ ಬಗ್ಗೆನೇ ಚರ್ಚೆ ಇದೆ. ನಂತರದಲ್ಲಿ ನೀವು ಹೇಳ್ತಾ ಇರುವಂತ 28ರ ಕಾನ್ಸೆಪ್ಟ್ ಬರುವಂಥದ್ದು. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾಗಲೂ ಕೂಡ ಚುನಾವಣಾ ಸಂದರ್ಭ ಬಂದಾಗೆಲ್ಲ ಅವ್ರು ಹೇಳೋದು ನಾವು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳುತ್ತೆ. ಹೌದು, ಸಹಜವಾಗಿ ಅವರದ್ದೇ ಒಂದು ನಾಡಿಯಾಗಿರೋದ್ರಿಂದ ಈಕೆ ಬಂದು ಹೇಳಿರೋದ್ರಲ್ಲಿ ಏನು ಅಂತ ಆಶ್ಚರ್ಯ ಏನಿಲ್ಲ. ಹೇಳ್ತಾರೆ ಅವರದ್ರಲ್ಲಿ ಏನಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಆಗಾಗ ಬಂದು ಹೇಳೋದಿಲ್ಲ. ಈಗಲೂ ಕೂಡ ನಾಳೆ DCM ಆದ್ರೂ ಆಶ್ಚರ್ಯ ಪಡೋಂಗಿಲ್ಲ. ಸಿಎಂ ಬದಲಾವಣೆ ಆಗುತ್ತೆ. ಈಗ ಸತೀಶ್ ಜಾರಕಿಹೊಳಿ ಅವರು ಇಷ್ಟು ತಣ್ಣ ಕೂತಿದ್ದೆ ಕೆಲವರಿಗೆ ಆಶ್ಚರ್ಯ. ಹೌದು, ಸಿದ್ದರಾಮಯ್ಯ ಅವರ ಗಟ್ಟಿ ಬಲದ ಕಾಳಾಗಿದ್ದು ಇದು ಹೆಂಗೆ ಡಿ.ಕೆ. ಶಿವಕುಮಾರಿಗೆ ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ರು. ನಾನು ಸಿಎಂ ಅಭ್ಯರ್ಥಿ ಅಲ್ವಾ ಅನ್ನೋದು ಪೈಪೋಟಿಗೆ ನಿಂತ್ಕೋಬೇಕಾಗಿದ್ದ ಸತೀಶ್ ಜಾರಕಿಹೊಳಿ ಅವರು ತಣ್ಣ ಕೂತ್ಕೊಂಡ್ಬಿಟ್ಟು ಒಂದು ಲೆಕ್ಕಾಚಾರ ಯಾವುದೂ ಕೊಟ್ಟಿಲ್ಲ, ಆದ್ರೂ ಕೂಡ ತಣ್ಣಗಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ 2ನೇ ಪಟ್ಟಿ ಸಂದರ್ಭದಲ್ಲಿ ಏನಾದ್ರು ವಿಶೇಷ ಅಡಿಯಲ್ಲಿ ತರಬಹುದೇನೋ, ಆ ನಿಟ್ಟಲ್ಲೇನೋ ಕಾಯ್ತಾ ಇದ್ದಾರೇನೋ. ಆ ಮಗಳು ಹೇಳಿರೋದು ಮಾತ್ರ ಸದ್ಯದ ಪರಿಸ್ಥಿತಿಗೆ ಅಪ್ರಸ್ತುತ. ಅದನ್ನು ತರಲೂಬಾರದು. ಆಕೆಯ ಜವಾಬ್ದಾರಿ ದೊಡ್ಡದಿದೆ. ಮೊದಲಿಗೆ ಅಪ್ಪನ ಕೃಪಾ ಕಟಾಕ್ಷ, ಆ ಊರಿನ ಅಭಿಲಾಷೆಯೊಂದಿಗೆ ಏನೋ ಒಂದು ಸ್ಥಾನಮಾನ ಸಿಕ್ಕಿದೆ ಮೊದಲಿಗೆ. ಆ ವಯಸ್ಸಿಗೆ ಸಿಗೋದಂದ್ರೆ ಏನು ಸಣ್ಣ ಮಾತಲ್ಲ. ಅದು ಸಂಸದೆಯಾಗಿ ಗುರುತಿಸ್ಕೊಂಡಿದ್ದಾರೆ. ಸೊ ಮಾಡುವ ಕೆಲಸವನ್ನ ಬಿಟ್ಬಿಟ್ಟು ಅಪ್ಪನ ಶಕ್ತಿ ಇದ್ರೆ ಅಪ್ಪ ಸಿಎಂ ಆಗೋ ಕಾಲ ಬಂದ್ರೆ ಅದು ಆಗುತ್ತೆ. ಇವರ ಪ್ರಚೋದನೆಗೋ ಅಥವಾ ಇವ್ರ ಹೇಳಿಕೆಗೋ ಆಗುವಂಥದ್ದಲ್ಲ. ಕರ್ನಾಟಕ ಮುಖ್ಯಮಂತ್ರಿ ಆಗೋದಂದ್ರೆ ಅಷ್ಟು ಸುಲಭ ಆಗೋಯ್ತಾ? ಯಾರೋ ಇವ್ರು ಹೇಳಿದ ತಕ್ಷಣಕ್ಕೆ ಆಗೋಗ್ಬಿಡುತ್ತಾ? ಡಿ.ಕೆ. ಶಿವಕುಮಾರ್ ಅವ್ರು ತಪಸ್ ಮಾಡಿನೇ 3 ವರ್ಷ ಆಗೋಯ್ತು. ಸೊ ಇನ್ನೂ ಸತೀಶ್ ಜಾರಕಿಹೊಳಿ ಅವರಿಗೆ ಕಾಲ ಇದೆ. ಇನ್ನೂ ಒಂದು ಚುನಾವಣೆ ಆಗಬೇಕಾಗಿದೆ. ಆ ಜನಾದೇಶ ಇವರು ಪರವಾಗ ಬಂದರೆ ಅದನ್ನು ಬೇಕೆ ಮಾತಾಡುವಂಥ ಸಂದರ್ಭ ಬಂದರೆ ಮಾತಾಡ್ಬೋದು. ಉತ್ತರ ಕರ್ನಾಟಕದ ವಿಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಗಟ್ಟಿ ಕಾಳು ಸತ್ಯ. ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.